ಚರ್ಚೆ ಮಾಡಿದ್ರು. ಯಾರು? ಶಿವಕುಮಾರ್ ನಾಟಿಕಾರ್. ಶಿವಕುಮಾರ್ ನಾಟಿಕಾರ್ ನಮ್ಮ ಜೊತೆ ಚರ್ಚೆ ಮಾಡಿ ಇವತ್ತು ತಿಪ್ಪಣ್ಣಪ್ಪ ಕಂಕನೂರವರು, ಬಾಬುರಾವ್ ಚಿಂಚಾನ್ಸೂರವರು, ಭೀಮಣ್ಣ ಸಾಲಿಯವರು, ಶರಣಪ್ಪ ಮಾನೆಗರವರು, ಇಲ್ಲಿರುವಂಥ ಇನ್ನೂ ಅನೇಕ ಸಮಾಜದ BJP, ಕಾಂಗ್ರೆಸ್, JDS ಎಲ್ಲ ಪಕ್ಷ ಬಿಟ್ಟು ಎಲ್ಲರ ಜೊತೆ ಮಾತಾಡಿದ್ದೀವಿ. ನೀವು ನಿಮ್ಮ ಸಮಿತಿಯಿಂದ ಹೋರಾಟ ಮುಂದುವರ್ಸೋದು ಬೇಡ, ದಯಮಾಡಿ ನಿಮ್ಮ ಒಂದು ಹೋರಾಟ ಹಿಂದೆ ತೊಗೊಂಡ್ರಿ ಅಂದ್ರೆ ಇವರೆಲ್ಲರೂ ಆ ಒಂದು ಸೇರಿ ಹೋರಾಟ ಮಾಡೋಕ್ಕೆ ಬರ್ತೀನಂದ್ರೆ ಕೋಲಿ ಸಮಾಜ ಸಲುವಾಗಿ ಅಂತ ಹೇಳಿ ನಮ್ಮರ ಜೊತೆ ಮಾತನಾಡಿದಾಗ ನಾವು ಅವನಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಸಮಾಜದವ್ರು ಎಲ್ಲರೂ ಒಂದು ಕಡೆ ಸೇರಿ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸೋಕೆ ತಯಾರಾಗ್ಯಾರಂದ್ರೆ ನಾವು ಯಾಕೆ ತಯಾರಾಗಬಾರ್ದು? ಅದು ಒಂದು ಸರ್ಕಾರಕ್ಕೆ ಒಂದು ಶಕ್ತಿ ಪ್ರದರ್ಶನ ಆಗಿ ತಿಳ್ಕೊಂಡು ನಮ್ಮ ಹೋರಾಟವನ್ನು 17ನೇ ತಾರೀಕಿಗೆ ನಾವು ಕರೆದಿದ್ದೀವಿ. ಅದು ಕ್ಯಾನ್ಸಲ್ ಮಾಡಿ ಇವತ್ತು ಅಲ್ಲಿ ಕೋಲಿ ಭವನದಾಗ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಇವತ್ತು ಏನು ಶಿವಕುಮಾರ್ ಹೇಳ್ದಂಗೆ ಯಾರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿಲ್ಲ, ಅವ ಯಾರಿಗೆ ಗಮನಕ್ಕೆ ತಂದಂತ ನಮಗೆ ಕಾಣಲಿಲ್ಲ. ಅದು ಏನಪ್ಪ ಅಂದರೆ ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಾಗ ನಾವು ಆ ಒಂದು 29ನೇ ತಾರೀಕು ಡಿಕ್ಲೇರ್ ಮಾಡಿದೆ. ಅವತ್ತು ಪೂರ್ವಭಾವಿ ಸಭೆ ದಿನ ಡಿಕ್ಲೇರ್ ಮಾಡಿದ ನಂತರ ಕೂಡ ನಾನು ಶಿವಕುಮಾರ್ ಕರೆದು ಮಾತಾಡಿದೆ. ಏನಪ್ಪ ಇವರೆಲ್ಲರಿಗೆ ಮಾತಾಡೀನಿ, ಎಲ್ಲರೂ ಬರ್ತಾರಂತ ಹೇಳಿದ್ರಿ, ಪಕ್ಷಾತೀತವಂದ್ರಿ, ನಮ್ಮ ಒಂದು ಸಮಿತಿಯಿಂದ ಫಿಕ್ಸ್ ಮಾಡಿದ್ರೆ ನಾವು ಕ್ಯಾನ್ಸಲ್ ಕೂಡ ಮಾಡಿದ್ರಿ, ಬ್ಯಾನರ್ ಬಿಡುಗಡೆ ಮಾಡಬೇಡಂದ್ರಿ, ಎಲ್ಲನೂ ಮಾಡೀವಿ, ಮತ್ತು ಯಾರೂ ಬಂದಿಲ್ಲ. ಹೀಗಾದರೆ ಹ್ಯಾಂಗೆ? ಇಲ್ರಿ ಅವರು ನೋಡಂಬ್ರಿ ಇನ್ನೊಂದು 10-11 ತಾರೀಕು ತನಕ ಅವ್ರು ಬಂದರು, ಸರಿ ಬರಲಿಲ್ಲಪ್ಪ ಅಂದ್ರೆ ನಿಮ್ಮ ಬ್ಯಾನರ್ದಾಗೆ ನೀವು ಎಂದು ಹೋರಾಟ ಸಿದ್ಧ ಆಗ್ತೀರಿ, ನಾವು ನಿಮ್ಮ ಸಂಗಟ ಇರ್ತೀವಿ. ಇವತ್ತು ಏನು ತಳವಾರದು ಒಂದು ಸರ್ಟಿಫಿಕೇಟ್ ಅವರು ಸರ್ಕಾರದಿಂದ ಅವ್ರು ಮಾತು ಕೊಟ್ಟಂತೆ, ತಿಪ್ಪಣ್ಣಪ್ಪವ್ರು ಇರಲಿ ಇವರೆಲ್ಲರೂ ಮಾತು ಕೊಟ್ಟಂಗೆ ಆ ಸರ್ಟಿಫಿಕೇಟ್ ಕೊಟ್ರಂದ್ರೆ ಅವ್ರದ್ದೊಂದು ಕ್ಲಿಯರೆನ್ಸ್ ಆದೇಶ ಮಾಡಿದ್ರಂದ್ರೆ ನಮ್ಮ ಹೋರಾಟನ ವಾಪಸ್ ಪಡ್ಕೊಂಡು ಇವತ್ತು ಮುಂದೆ ಕೋಲಿ ಸಮಾಜ ಏನಿದೆ ಅದು ಕೂಡ ಅವರು ಭರವಸೆ ನೀಡಬೇಕು. ಇವತ್ತು ಅವ್ರು ಭರವಸೆ ನೀಡಿದ್ರಂದ್ರೆ ಕೇಂದ್ರ ಕಳಿಸ್ಲಿಕ್ಕೆ ಇವತ್ತು ಏನು ಹಿಂದೆ ಹೋದಂಥ ಫೈಲ್ ಗಂಗಾಮತ ಅಡಿಯಲ್ಲಿ ಏನು ಹೋಗಿತ್ತು ಆ ಫೈಲ್ ಕೂಡ ಕ್ಯಾನ್ಸಲ್ ಮಾಡಿಸಿ ಇವತ್ತು ಹೊಸ ಒಂದು ಫೈಲ್ ತಯಾರಾಗುತ್ತೆ. ಇವತ್ತು ಏನು ವಿಠ್ಠಲ್ ಹೇರೂರವ್ರ ಹಿಂದೆ ಅವರ ಒಂದು ವಿಚಾರ ಇತ್ತು, ಅದರಂತೆ ಇವತ್ತು ಡೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕಿ ಈ ಥರ ಅಂತ ಒಂದು 5 ಪದ ಫೈಲ್ ಏನು ತಯಾರು ಮಾಡಿ ಇವತ್ತು ಕೇಂದ್ರಕ್ಕೆ ಹೋಯ್ತು. ಅವ್ರು ಕಳಿಸ್ಲಿಕ್ಕೆ ಒಪ್ಪಿಗೆ ಇದ್ರು, ತಾವಾರ ಮಾಡ್ದಂಗೆ ಅದನ್ನು ಕೂಡ ಒಪ್ಪಿಗೆ ಇದ್ರೆ ನಾವು ಅವತ್ತೇ ಹೋರಾಟವನ್ನು ಹಿಂಪಡೆಯೋಣ ಅಂತ ನಾವು ಮಾತಾಡ್ದಂಗೆ ಇವತ್ತು ಆ ಹೋರಾಟ ಇವತ್ತು ಅದರಲ್ಲಿ ನಾವು ಆ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ನಂದು ಕೂಡ ಆ ಬ್ಯಾನರ್ದಾಗ ನಂಬರ್ ಹಾಕ್ಯಾರ. ಅದಕ್ಕೆ ನಾವೇನಪ್ಪ ಅಂದ್ರೆ ಆ ಸಭೆ ಇವತ್ತು ಕ್ಯಾನ್ಸಲ್ ಮಾಡಿವಿ. ಏನು 29ನೇ ತಾರೀಕು ಕರೆದಂಥ ಹೋರಾಟ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಈ ಒಂದು ಎಲ್ಲ ನಾಯಕರ ಒಂದು ವಿಶ್ವಾಸಕ್ಕೆ ಇವತ್ತು ಆ ಕೋಲಿ ಕಬ್ಬಲಿಗ ಏನು ಫೈಲ್ ಇದೆ, ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಭರವಸೆ ಕೊಟ್ಟು ನಮ್ಮ ಮ್ಯಾಗೆ ಜವಾಬ್ದಾರಿ ಕೊಟ್ಟರು. ತಿಪ್ಪಣ್ಣಪ್ಪವರು ಇರುವ ನಾವು ಎಲ್ಲರೂ ಏನು ಎನ್ ರವಿಕುಮಾರ್, ಶಾಬಣ್ಣ ತಳವಾರ್ ಇವರೆಲ್ಲರೂ ಏನು ಜವಾಬ್ದಾರಿ ಕೊಟ್ಟರಂದ್ರೆ ನೀವೇನು ಹೇಳಕತ್ತೀರಿ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದ ಅಂತ ಕಳಿಸ್ತೀರಿ, ಅದರ ಪ್ರಕಾರ ದಾಖಲಾತಿ ಸಮೇತ ನೀವು ಅರ್ಜಿ ತಂದು ಕೊಡ್ರಿ, ನೀವು ನಾಳೆನೇ ಅರ್ಜಿ ತಂದು ಕೊಡ್ರಿ, ನಾವು ಏನರಕ್ಕೇನಪ್ಪ ಅಂದ್ರೆ ಇಮಿಡಿಯೇಟ್ ಒಂದೇ ವಾರನಾಗ ನಾವು ನೀವು ಕೊಟ್ಟು ಒಂದು ವಾರನಾಗ ನಾವು ಕುಲಶಾಸ್ತ್ರಿ ಅಧ್ಯಯನಕ್ಕೆ ಆದೇಶ ಮಾಡ್ತೀವಿ. ಅದು ಬಂದ ನಂತರ ಇವತ್ತು ನಾವು ಕೇಂದ್ರಕ್ಕೆ ಕಳಿಸ್ತೀವಿ ಅಂತ ಭರವಸೆ ಕೊಟ್ಟ. ಹೀಗಾಗಿ ಒಂದು ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ರೆ ಅದು ಅರ್ಥ ಇಲ್ಲ. ಹಿಂದಿನ ದಿನಗಳಲ್ಲಿ ಏನು 1996ರಾಗ ಈ ದೇಶದ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತು ನಮ್ಮ ಸಮಾಜದವರೇ BT ಜಯಕುಮಾರ್ ಅವರು ಮಿನಿಸ್ಟರ್ ಇದ್ರು. ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಈ ಭಾಗದ ಜನರಿಗೆ ಅನ್ಯಾಯ ಆಗ್ಯದ, ಇವ್ರು ನಮ್ಮ ಜೊತೆ ಇರ್ತಾರೆ, ಇವ್ರಿಗೆ ನಾವು ST ಮಾಡಮ ತಿಳ್ಕೊಂಡು ಇವತ್ತು ಕಲಬುರಗಿದಾಗ ಒಂದು ಬೃಹತ್ ಸಮಾವೇಶ ಕರೆದಿದ್ರು. ಆ ಸಮಾವೇಶ ಕರೆದಾಗ ವಿಠ್ಠಲ್ ಹೇರೂರವರು ಇದೇ ಜಿಲ್ಲಾ ಪಂಚಾಯತ್ ಕೆಳಗಡೆ ಇಲ್ಲಿತ್ತು DC ಆಫೀಸ್, ಮೊದಲ ಜಿಲ್ಲಾ ಪಂಚಾಯತ್ದಲ್ಲೇ DC ಆಫೀಸ್ ಇತ್ತು, ಇಲ್ಲಿ ಕೆಳಗಡೆ ಸತತ 2.5 ವರ್ಷ ಧರಣಿ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಏನಾಗಿಬಿಡ್ತಪ್ಪ ಅಂದ್ರೆ ಇವತ್ತು ದೇವೇಗೌಡರು ಇವತ್ತು ಸಮಾವೇಶ ಮಾಡ್ತಾಯಿದ್ರು, ತಿಪ್ಪಣ್ಣಪ್ಪ ಕಂಕನೂರು ಇದ್ದರು, ಎಲ್ಲರೂ ಸಮಾಜ ಮುಖಂಡರು ಇದ್ದರು. ಆ ಸಂದರ್ಭದಾಗ ಇವತ್ತು ಕೆಲವರು ಏನಪ್ಪ ಅಂದ್ರೆ ವಿಠ್ಠಲ್ ಹೇರೂರ್ಜಿಯವರಿಗೆ ತಪ್ಪು ಮಾಹಿತಿ ನೀಡಿ, ತಪ್ಪು ಕಲ್ಪನೆಯನ್ನು ನೀಡಿ ಈ ಒಂದು ಸಮಾವೇಶ ಯಶಸ್ವಿ ಆಗಬಾರ್ದು ಅಂತ ತಿಳ್ಕೊಂಡು ತಪ್ಪು ಬಾವುಟ ತೋರಿಸ್ಲಿಕ್ಕೆ ತಯಾರು ಮಾಡಿದ್ರು. ಆ ತಯಾರಾದ ನಂತರ ಇವತ್ತು ವಿಠ್ಠಲ್ ಹೇರೂರು ಅನಿವಾರ್ಯವಾಗಿ ಯಾವುದೋ ಒಂದು ಮಾಹಿತಿ ಕರೆಕ್ಟ್ ಅವರಿಗೆ ಮೋಸ ಆದಂಥ ಮಾತು ನಾವು ಈ ಸಮಾಜಕ್ಕೆ ಅವತ್ತು ಮೋಸ ಆಗ್ಯದಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದ್ರ ವ್ಯವಸ್ಥೆ ಇಲ್ಲಿಗೆ ಬಂದು ಮುಟ್ಟದ. ಅವತ್ತು ಕಪ್ಪು ಬಾವುಟ ತೋರಿಸಿದ್ರು ಪ್ರಧಾನಮಂತ್ರಿ, ಕಪ್ಪು ಬಾವುಟ ತೋರಿಸ್ತಾ ಯಾವಾಗ ನಿಮಗೆ ST ಕೊಡ್ಲಿಕ್ಕೆ ಡಿಕ್ಲೇರ್ ಮಾಡೋಕ್ಕೆ ಸಮಾವೇಶ ಮಾಡಿ ಡಿಕ್ಲೇರ್ ಮಾಡೋಕ್ಕೆ ಬಂದಾರ, ಅವತ್ತು ಕಪ್ಪು ಬಾವುಟ ತೋರಿಸಿದ್ರು, ಅವ್ರು ಕೈ ಬಿಟ್ಟರು. ಅವತ್ತೇ ಆಗಬೇಕಾದ ST ಅವ್ರು ಕೈ ಬಿಟ್ಟ ಸಲುವಾಗಿ ಇವತ್ತು 20 ವರ್ಷ ಆಯ್ತು. ಈಗ ಇಲ್ಲಿವರೆಗೂ ನಾವು ಸಮಾಜ ಅನ್ಯಾಯ ಆಗ್ತಾಯಿದೆ, ಸಮಾಜಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಇಂಥ ಒಂದು ಅನ್ಯಾಯ ಆಗ್ಯದ. ಯಾವಾಗ ಸರ್ಕಾರ ನಮಗೆ ಸ್ಪಂದನೆ ಮಾಡೋಕ್ಕೆ ಬರ್ತದ ಅವತ್ತು ಕಪ್ಪು ಬಾವುಟ ತೋರಿಸಿ ಅನ್ಯಾಯ ಆಯಿತು. ಇವತ್ತು ಏನಪ್ಪ ಅಂದ್ರೆ 29ನೇ ತಾರೀಕು ಹೋರಾಟ ಮಾಡೋಕ್ಕೆ ತಯಾರಾಗ್ಯಾರ. ಇವ್ರು ಏನು ತಯಾರಾಗ್ಯಾರ, ಇವರು ಎಂದೂ ಹೋರಾಟ ಮಾಡೋದ್ರಲ್ಲ ಸಮಾಜ ಪರವಾಗಿ. ಇವತ್ತು ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೀವಿ, ನಾನು ಕೂಡ ಅದರಲ್ಲಿ ಇದ್ದೇನೆ. ಇವತ್ತು ಶಿವಕುಮಾರ್ ನಾಟಿಕಾರ್ ಇರ್ಬೋದು, ಶೋಭಾ ಬಾಣಿ ಇರ್ಬೋದು, ಇವ್ರು ಅಂದೂ ಕೂಡ ಈ ಸಮಾಜ ST ಸಲುವಾಗಿ ಯಾವತ್ತೂ ಒಂದು ಅರ್ಜಿ ಕೊಟ್ಟವರಲ್ಲ.
ಇವರಿಗೆ ಸಮಾಜದ ಎಸ್ ಟಿ ವಿಷಯ ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಇವರೇನಪ್ಪ ಅಂದ್ರೆ ಇವತ್ತು ಏನು 29ನೇ ತಾರೀಕು ನಾವು ಕೂಡ ಹೇಳಿದ್ವಿ, ಅದು ಬಂದ ನಂತರ ನೋಡು ಶಿವಕುಮಾರ್, ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರ ಒಪ್ಪಿಗೆ ಕೊಟ್ಟಾರ. ಕೇಂದ್ರಕ್ಕೆ ನೀವು ತಂದು ಕೊಡ್ರಿ ಫೈಲ ನೀವು ಕೊಟ್ಟ ತಕ್ಷಣ ನಾವು ಕೇಂದ್ರಕ್ಕೆ ಅಧ್ಯಯನ ಮಾಡಿಸಿ ಕೇಂದ್ರಕ್ಕೆ ಕಳಿಸ್ಬೇಕು ಭರವಸೆ ಕೊಟ್ಟಾರೆ. ಹೀಗಾಗಿ ನಾವು ಫಿಕ್ಸ್ ಮಾಡಿದ್ವಿ 29ನೇ ತಾರೀಕು, ಅದು ವಾಪಸ್ ತೊಗೊಂಬಂತ ನಾನು ಹೇಳಿದ್ರು ಕೂಡ ಆ ಹುಡುಗ ಗೊತ್ತಾಗಿಲ್ಲ. ಅದು ಶಿವಕುಮಾರ್ ನಮ್ಮ ಮುಂದಿನ ಹುಡುಗವ, ಅವನಿಗೆ ಅದು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಲ್ಲ. ಅದಕ್ಕೆ ಈಗೂ ನಾವು ಅವನಿಗೆ ತಿಳಿಸಿ ಹೇಳ್ತೀವಿ. ಯಾಕಂದ್ರೆ ಇವತ್ತಿಂತ ನಾನು ಈ ತಲವಾರು ಹೋರಾಟ ಬಗ್ಗೆ ಅವನಿಗೆ ಗೊತ್ತಿಲ್ಲ. ವಿಠಲ್ ಹೇರೂರು ಇದ್ದಾಗ ಕೂಡ ಈ ಎಸ್ ಟಿ ವಿಷಯ ಹೋರಾಟದಲ್ಲಿ ಅವ್ನು ಭಾಗವಹಿಸಿಲ್ಲ. ಸಣ್ಣ ಹುಡುಗನ, ಅವನಿಗೆ ಜರಾನೇ ಮಾತು ಕೇಳಿಲ್ಲ. ಅವನಿಗೆ ನಾವೆಲ್ಲ ತಿಳಿಸಿ ಹೇಳ್ತೀವಿ. ಅದಕ್ಕೆ ಆ ಒಂದು ಸಂದರ್ಭದಾಗ ಇವತ್ತು MLA ಅಂತೇಳಿ ನಮ್ಮ ಭೀಮಣ್ಣ ಸಾಲಿಯವರು MLA ಆಗೋರು ಅಂತ ಆಲಿ, ಆದರೆ ಏನು ತಪ್ಪಿಲ್ಲ. ಯಾಕಪ್ಪ ಅಂದ್ರೆ MLA ಆಗ್ಬೇಕು, MLA ಟಿಕೆಟ್ ಬೇಡಬೇಕಂತ ಸಮಾಜ ಅದಂತ ಹೇಳಿ ಟಿಕೆಟ್ ಬೇಡೋದು ಸಮಾಜ ಹೆಸರು ಮ್ಯಾಗ. ಇವತ್ತು ಸಮಾಜಕ್ಕೆ ನ್ಯಾಯ ಸಿಗ್ಲಿಕ್ಕತ್ತದ. ಇವತ್ತು ಸರ್ಕಾರ ಸ್ಪಂದನೆ ಮಾಡ್ಯದ. ಪ್ರಿಯಾಂಕ್ ಖರ್ಗೆ ಅವರು ಅತಿ ಮುತುವರ್ಜಿ ವಹಿಸಿ ಇವತ್ತು ಕೇಂದ್ರ ಕಳಿಸ್ಲಿಕ್ಕೆ ತಯಾರಾಗ್ಯಾರ. ಇಂಥ ಸಂದರ್ಭದಾಗ ಹೋರಾಟ ಮಾಡೋದು ಸೂಕ್ತ ಅಲ್ಲ. ಹಿಂದೆ ಕಪ್ ಔಟ್ ತೋರಿಸಿದ್ರು ಒಂದೇ, ಇವತ್ತು ಈ ಸಂದರ್ಭದಲ್ಲಿ ಹೋರಾಟ ಮಾಡೋದು ಒಂದೇ. ಸಮಾಜ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಯಾರು ಮಾಡಬಾರ್ದು. ಇವತ್ತು ಸಮಾಜ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಬಾರ್ದು. ಸಮಾಜಕ್ಕೆ ಅನ್ಯಾಯ ಆಗ್ತದ. ಸಮಾಜದ ನಮ್ಮ ಏನು ಕುಲಬಾಂಧವರು ಇದ್ದೀರಿ ಇಡೀ ರಾಜ್ಯದಲ್ಲಿ, ಇವತ್ತು ಕಲಬುರಗಿಯಲ್ಲಿದೆ, ಯಾದಗಿರಿಯಲ್ಲಿ ಕೂಡ ಭಾಳ ಸ್ವಾಭಿಮಾನದಿಂದ ತಯಾರಾಗಿದ್ದಾರೆ ಹೋರಾಟ ಮಾಡಲಿಕ್ಕೆ. ಅವರು ಕೂಡ ಇಲ್ಲಿ ಬರ್ಲಿಕ್ಕೆ ತಯಾರಾಗ್ಯಾರ. ಯಾದಗಿರಿಯಲ್ಲಿ ಭಾಳ ಸ್ವಾಭಿಮಾನದಿಂದ, ಇವತ್ತು ಕಲಬುರಗಿಯಲ್ಲಿ ಕೂಡ ಸ್ವಾಭಿಮಾನ ತಯಾರಾಗ್ಯಾರ. ಆದ್ರೆ ಅವರಿಗೆ ಸರಿಯಾದ ಮಾಹಿತಿ ಕೊಡಲಾರ್ದಂಗೆ ಇವತ್ತು ವ್ಯವಸ್ಥೆ ಆಗಿತ್ತು. ಅದಕ್ಕೆ ನಾವು ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ, ಯಾದಗಿರಿ ಜಿಲ್ಲೆಯವರಿಗೂ, ಇವತ್ತು ರಾಯಚೂರು ಜಿಲ್ಲೆ, ಇವತ್ತು ಬೀದರ್ ಜಿಲ್ಲೆ, ಇವತ್ತು ಕಲಬುರಗಿ ಜಿಲ್ಲೆ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿರೋ ಎಲ್ಲರಿಗೆ ನಾವು ಏನು ವಿನಂತಿ ಮಾಡ್ತೀವಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಹೋರಾಟ ಮಾಡೋದು ಸೂಕ್ತ ಅಲ್ಲ. ಆ ಹೋರಾಟ ಕೈ ಬಿಡಲಾಗಿದೆ. ಅವತ್ತಿನ ದಿವಸ ಯಾರೂ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬಾರ್ದು. ಶಿವಕುಮಾರ್ ನಾಟಿಗೆ ನಾವೇನಪ್ಪ ಅಂದ್ರೆ ಹುಡುಗ ಅವನಿಗೆ ಕರೆದು ಮಾತು ಹೇಳ್ತೀವಿ. ನಮ್ಮ ತಿಪ್ಪಣ್ಣಪ್ಪ ಅವರು, ಬಾಬುರಾವ್ ಅವರು, ಇಡೀ ಸಮಾಜದವ್ರು ನಾವೆಲ್ಲರೂ ಸೇರಿ ಆ ಪಾರದಕ್ಷಿಣ ಬುದ್ಧಿ ಮಾತು ಹೇಳ್ತೀವಿ. ಆ ಹೋರಾಟ ಕೈ ಬಿಡು ಅಂತ ಹೇಳ್ತೀವಿ. ಅದಕ್ಕೆ ಸಮಾಜದವರು ಇಂಥ ಒಂದು ಕಿಡಿಗೇಡಿತನಕ್ಕೆ ಯಾರು ಬೆಲೆ ಕೊಡಬಾರ್ದು, ಯಾರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬಾರ್ದು. ಸರ್ಕಾರ ನಮಗೆ ಈ ಒಂದು ಆದೇಶ ಕೊಟ್ಟದ, ಮುಂದಿನ ಕೂಡ ಆಗುವಂಥ ಒಂದು ಭರವಸೆ ಇದೆ. ಇವತ್ತು ಭರವಸೆಯಂತೆ ತಿಪ್ಪಣ್ಣಪ್ಪ ಕಮಕ್ನೂರು ಹೇಳ್ದಂಗೆ ನಮಗೆ ತಯಾರು ಮಾಡಿಕೊಟ್ಟಾರ. ಇವತ್ತು ನಾವು ಕೂಡ ಅವ್ರ ಮೇಲೆ, ಬಾಬುರವ್ರ ಮೇಲೆ ಭರವಸೆ ಇಟ್ಟು ಇವತ್ತು ಆ ಒಂದು ಕೇಂದ್ರಕ್ಕೆ ಕಳಿಸೋ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಸಮಾಜದವರು ಯಾವತ್ತೂ ಕೂಡ ಇಂಥದಕ್ಕೆ ಒತ್ತು ಕೊಡಬಾರ್ದು ಅಂತೇಳಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.